ಎವ್ರಿವಾನ್. ಆಯ್ ನನ್ನ ಸ್ನೇಹಿತರೆ, ಆಯ್ ನನ್ನ ಪ್ರೀತಿಯ ಜನರೇ, ಬನ್ನಿ ಬೆಳಿಗ್ಗೆ ತಿಂಡಿ ತಿನ್ನೋಣ. ಉಲ್ಟಾ ಪಲ್ಟಾ ತೋರಿಸ್ತೀನಿ ಅಂತ ಅನ್ಕೋಬೇಡಿ, ನೋಡಿರಿ. ಉಪ್ಮಾ, ಮೊಟ್ಟೆ ಮತ್ತು ಬಾಳೆಹಣ್ಣು. ಇದ್ರ ಜೊತೆಗೆ ನಾವು ಈರುಳ್ಳಿ ಕಟ್ ಮಾಡಿಬಿಟ್ಟು ಅದ್ರಾಗ ಸ್ವಲ್ಪ ನಿಂಬೆ ಹುಳಿ ಬಿಟ್ಟು ಉಪ್ಪಾಕಿ ಕಲಸಿ ಉಪ್ಮಾ ಜೊತೆ ತಿಂದರೆ ಸೂಪರ್ ಟೇಸ್ಟಿಯಾಗಿರುತ್ತೆ ಅದು. ಮತ್ತು ಉಪ್ಪಿನಕಾಯಿ ಹಾಕ್ಕೊಂಡು ತಿನ್ಬೋದು, ವಿತ್ ಸಕ್ಕರೆ ಕೂಡ. ಉಪ್ಪಿನಕಾಯಿ ಅಥವಾ ಉಪ್ಪು ಆಲ್ರೆಡಿ ಇದೆ ಉಪ್ಮಾ ಜೊತೆ, ಅಲ್ಲ ರೀ, ಸಕ್ಕರೆ ಹಾಕ್ಕೊಂಡು ಕೂಡ ತಿನ್ಬೋದು. ನಾನು ಬಾಳೆಹಣ್ಣು, ಮೊಟ್ಟೆ, ಉಪ್ಪಿನಕಾಯಿ ಅಂತ ತೊಗೊಂಡಿಲ್ಲ ಬೆಳಗ್ಗೆ ಸುಮ್ಮನೆ ಯಾಕಪ್ಪ ಆಮೇಲೆ ಬಂಬು ಹೊಟ್ಟೆಲಿ ಭಗ್ ಅಂತ ಬಂದುಬಿಡ್ತೈತಿ ನನಗೆ, ಅದಕ್ಕೆ ಜೊತೆ ತಿಂತಾಯಿದ್ದೀನಿ. ಬನ್ನಿ ಸ್ನೇಹಿತರೆ, ನಿಮ್ಮ ಮನೇಲಿ ಏನೇನು ತಿಂಡಿ ತಿಂದಿದ್ದೀರಿ ನನಗೆ ಗೊತ್ತಿಲ್ಲ. ಈಗ ಪ್ರೆಸೆಂಟ್ಗೆ ನಮ್ಮ ಮನೇಲಿ ಇದೇ ಥರ ತಿಂಡಿ ತಿಂತಾಯಿದ್ದೀವಿ. ನನ್ನ ಊಟದ ಕತೆ ನಿಮ್ಮ ಜೊತೆ, ಆಲೋಚನೆಗಳೆಲ್ಲ ಒಂಥರ ಇರುತ್ತೆ. ಮಾತು ಕೂತ್ಕೊಂಡಾಗ ನನ್ನನ್ನು ನಾನೇ ನೋಡ್ಕೊಂಡು ಮರ್ತೋಗ್ಬಿಡ್ತೀನಿ. ಅಯ್ಯೋ ಏನಪ್ಪ ಈ ಥರ ರೆಡಿಯಾಗಿ ಕೂತ್ಕೊಂಡಿದ್ದೀನಿ, ಏನು ಅನ್ಕೊತಾರೋ ನನ್ನ ಸ್ನೇಹಿತರು, ನನ್ನ ಪ್ರಿಯಪಟ್ಟವರೆಲ್ಲರೂ ಅಂತ ಅನ್ಕೋತೀನಿ. ಸ್ನೇಹಿತರೆ, ಈಗ ಇವತ್ತು ನನಗಿಷ್ಟು ಮೃಷ್ಟಾನ್ನ ಭೋಜನ ಇದೆ. ಕೆಲವು ದಿನಗಳಲ್ಲಿ ಮುದ್ದೆ ಸಾರು, ಬಟ್ ಅದು ತುಂಬ ಹೆಲ್ತಿ. ಓಕೆ, ಈಗ ದಿನಕ್ಕೊಂದೊಂಥರ ದೇವರು ನನಗೆ ಕೊಡ್ತಾ ಇದ್ದಾರೆ. ದೇವರಿಗೆ ತುಂಬ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಈ ಟೈಮಲ್ಲಿ. ಆವಾಗ ಬೇರೆ ಆಲೋಚನೆ ಇರಲಿಲ್ಲ ನನಗೆ, ಅಯ್ಯೋ ಅದೇ ತಿನ್ನಬೇಕಾಗಿತ್ತು ಅನ್ನೋ ಆಲೋಚನೆ ಇಲ್ಲ. ಈಗಲೂ ಕೂಡ ನನಗೆ ಏನಿದ್ರೆ ಅದನ್ನು ತಿಂದು ತೃಪ್ತಿ ಪಡ್ತೀನಿ ಜನರೇ. ನಾನು ಒಂದು ನಿಮಿಷ ತಿಂದ್ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಓಕೆ, ಎಂತೀವಿ ನಿಮ್ಮ ಪ್ರೀತಿಯ ಮನೆ ಮಗಳು. ನನ್ನ ಹೆಸರು ಗೊತ್ತೇ ಇದೆಯಲ್ಲ, RUKMINI, ನಿಮ್ಮ ಪ್ರೀತಿಯ ಸಹೋದರಿ. ಓಕೆ, ನಾನು ಬೇಗ ತಿಂದ್ಬಿಟ್ಟು ಸೂಪರಾಗಿದೆ. ಟೀ ಮಾತ್ರ ನಾನೇ ಮಾಡಿದ್ದು, ನನಗೆ ಟೀ ಮಾಡೋದು ಬರುತ್ತೆ ಚೆನ್ನಾಗಿ. ಬಂದೆ ಬೇಗ ತಿಂದ್ಬಿಟ್ಟು ಬೇಗ ಕುಡಿದ್ಬಿಟ್ಟು ಬರ್ತೀನಿ. ಅಲ್ಲಿವರೆಗೂ ಏನು ಮಾಡ್ತೀರ ಗೊತ್ತಾ ನೀವು? ಹೊಸ್ದಾಗಿ ನೋಡೋರೆಲ್ಲನೂ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಗಂಟೆ ಹೊಡೀರಿ. ಆ ಶಬ್ದ ಇಲ್ಲಿಗೆ ಬರೋಷ್ಟೊತ್ತಿಗೆ ನಾನು ತಿಂದ್ಬಿಟ್ಟು ಹಿಂಗೆ ಅಂತ ಬಂದುಬಿಡ್ತೀನಿ. ಓಕೆ, ಈಗ ಕಾಣಿಸ್ತಾ ಇದ್ದೀನಿ ಅನ್ಕೋತೀನಿ. ಯಾಕಂದರೆ ಅಲ್ಲಿ ಮನೆ ಸುತ್ತ ಕಿಟಕಿಗಳಿರೋ ಕಾರಣದಿಂದ ನನ್ನ ಮುಖ ನನಗೆ ಕಾಣಿಸ್ತಲ್ಲ. ಅದರಲ್ಲಿ ಕೂದಲು ಬೇರೆ ಒಂದು ನೋಡಿ. ಈಗಲೂ ನನಗೆ ಒಂದು ಸಮಾಧಾನ ಇಲ್ಲ. ನನ್ನ ಸ್ನೇಹಿತರಿಗೆ, ನನ್ನ ಪ್ರೀತಿಯ ಜನರಿಗೆ ನಾನು ಕಾಣಿಸ್ತಾ ಇದ್ದೀನೋ ಏನೋ ಗೊತ್ತಿಲ್ಲ. ನನ್ನ ಮಾತುಗಳು ಕೇಳಿಸುತ್ತೆ ಖಂಡಿತ. ನಂದು ದೊಡ್ಡ ಗಂಟ್ಲು. ನಮ್ಮಮ್ಮ ನಿನ್ನ ಗಂಟ್ಲಿಗೆ ಕೈಯಾಗಿ ತಿರುಗಿಬಿಟ್ಟವ್ರೆ ಯಾರು ಅಂತೈತಿ. ಅಷ್ಟು ದೊಡ್ಡದಾಗಿ ಮಾತಾಡ್ತೀನಿ ನಾನು. ನಗೋದು ಅಷ್ಟೇ, ಸೀನೋದಂತೂ ಟಾಪ್ ಎಗರೋತದೆ. ಹಂಗೆ ಸೀನ್ತೀನಿ, ದೊಡ್ಡ ಸೀನುಗಳು. 1, 2 ಅಂತ ಬರೋಲ್ಲ ನನಗೆ, ಕಂಟಿನ್ಯೂಸ್ ಒಂದು 8 ಆದರೂ ಬರ್ತವೆ. 5, 8, 7, 4 ಹಿಂಗೆ 1, 2ಗೆಲ್ಲ ಸ್ಟಾಪ್ ಆಗೋಂಥ ಮಗಳೇ ಅಲ್ಲ ನಾನು. ಆ ಥರ ನನ್ನ ಸೀನುಗಳು. ಓಕೆ ಪ್ರೀತಿಯ ಜನರೇ, ಊಟದ ವಿಷಯಕ್ಕೆ ಬಂದರೆ, ಇವಾಗ ನಾನು ಉಪ್ಮಾ ತಿಂದೆ, ಅದರಲ್ಲೇ ತೃಪ್ತಿ. ಅಯ್ಯೋ ಇನ್ನೂ ವೆರೈಟಿ ಬೇಕಾಗಿತ್ತು ಉಪ್ಮಾನ, ಆ ಥರ ನಾನು ಫೀಲ್ ಮಾಡಲ್ಲ. ನೀವು ಕೂಡ ಫೀಲ್ ಮಾಡಬೇಡಿ. ಯಾಕೆ ಅಂದರೆ ಒಪ್ಪತ್ತಿನ ಊಟಕ್ಕೂ ಇಲ್ಲದೇ ಇರೋರು ತುಂಬ ಜನರಿದ್ದಾರೆ ಅಲ್ವಾ? ಅದು ನನಗೂ ಗೊತ್ತು, ನಿಮಗೂ ಗೊತ್ತು. ಈಗ ನಾನು ಬರೀ ಉಪ್ಮಾ ಸಿಕ್ಕಿದ್ರೂ ತಿಂದ್ಬಿಡ್ತಿದ್ದೆ ಅಲ್ವಾ? ಸೊ ಅದ್ರ ಜೊತೆಗೆ ದೇವರು ಮೊಟ್ಟೆ ಕೊಟ್ಟರು, ಬಾಳೆಹಣ್ಣು ಕೂಡ ಕೊಟ್ಟರು. ಅದು ನನಗೆ ನಾರ್ಮಲ್ ಅಂತ ಅನಿಸುತ್ತೆ. ಯಾಕಂದರೆ ಸಿಕ್ಕಿರೋದಕ್ಕೆ. ಅಕಸ್ಮಾತು ಗಂಜಿ ಒಂದು ಗ್ಲಾಸ್ ಸಿಕ್ತು ಅಂತ ತಿನ್ಕೋ, ಸ್ವಲ್ಪ ನೋಗುತ್ತೆ. ದೇವರೇ ಗಂಜಿ ಕೊಟ್ಟಿದ್ಯಾ, ಇದು ಇಲ್ಲಿದ್ದವ್ರ ಪರಿಸ್ಥಿತಿ ಏನು ಅಂತ ಯೋಚನೆ ಮಾಡಿ ನಾವು ತೃಪ್ತಿಯಿಂದ ತಿನ್ನಬೇಕು ಜನರೇ. ತೃಪ್ತಿಯಿಂದ ತಿಂದರೆ ಅದು ತಿಂದಿದ್ದು ನಮ್ಮ ಮೈ ಹಿಡಿತೈತೆ, ನಮಗದು ಕೆಲಸ ಮಾಡುತ್ತೆ. ನೀವು ಯಾವಾಗೂ ನಿಮ್ಗೆ ಇಷ್ಟ ಬಂದಿದ್ದೆಲ್ಲ ತಿಂತಾಯಿರ್ರಿ. ಮನಸ್ಸಲ್ಲಿ ತೃಪ್ತಿ ಇಲ್ದಿರ, ಅವನ ಪ್ಲೇಟಲ್ಲಿ ಎಗ್ಗಿದೆ, ನನ್ನ ಪ್ಲೇಟಲ್ಲಿ ಮೊಟ್ಟೆ ಆಮ್ಲೆಟ್ ಇದೆ, ಅವನ ಪ್ಲೇಟಲ್ಲಿ ಬದನೆಕಾಯಿ ಇದೆ, ನನ್ನ ಪ್ಲೇಟಲ್ಲಿ ಆಲೂಗಡ್ಡೆ ಇದೆ, ಈ ಥರ ಆಲೋಚನೆಗಳಲ್ಲಿ ತಿಂದರೆ ನೀವು ಎಷ್ಟೇ ಹೆಲ್ದಿ ಫುಡ್ ತಿಂದ್ರೂ ಅದು ನಿಮ್ಮ ಮೈಗೆ ಹತ್ತಲ್ಲ, ನಿಮ್ಗೆ ಅದರಿಂದ ಆರೋಗ್ಯ ಸಿಗಲ್ಲ. ಯಾಕೆಂದರೆ ಒಳಗಡೆ ಕುಟ್ತಾ ಇದ್ದರೆ ಹೆಂಗೆ ಹೇಳಿಗೆ ಆಗೋಕ್ಕೆ ಸಾಧ್ಯ? ಒಂದು ಮರದಲ್ಲಿ ಒಂದು ಕುಟ್ಟೆ ಹುಳ ಬೀಳ್ತು ಅಂತಂದರೆ ಆ ಗಿಡಕ್ಕೆ ನಾವು ಎಷ್ಟು ಗೊಬ್ಬರ ಹಾಕಿದ್ರು, ಎಷ್ಟು ನೀರು ಹಾಕಿದ್ರು ಅದು ಬೆಳವಣಿಗೆ ಆಗಲ್ಲ. ಯಾಕಂದರೆ ಆ ಹುಳ ಅದನ್ನು ಒಳಗಡೆ ಕೊರಿತಾ ಇರುತ್ತೆ. ಸೊ ಆಲೋಚನೆಗಳು, ದುರಾಸೆಗಳು ಇದೆಲ್ಲ ನಮ್ಮ ಮನಸ್ಸಿನ
ಕೊರಿತಾ ಇರುತ್ತೆ, ನಮ್ಮ ಆಲೋಚನೆಗಳು ಕೊರಿತಾ ಇರುತ್ತೆ. ನನಗೊಂದು ದೊಡ್ಡ ಆಸೆ ಇದೆ, ಏನು ಗೊತ್ತಾ ಫ್ರೆಂಡ್ಸ್, ನನಗೊಂದು ಸ್ವಂತ ಮನೆ ಬೇಕು. ನನಗೆ ಅತಿಯಾದ ಆಸೆ ಅಂತಾನೆ ಅಂದ್ಕೊಂಡ್ರೂ ಪರವಾಗಿಲ್ಲ ನೀವು. ನನಗಿರೋದು ದೊಡ್ಡ ಆಸೆ ಅಂದರೆ ಅದೊಂದೇ. ಕಾರಣ, ನನಗೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳೇ ಬೇಕು, ಅದೊಂದು ಅಪಾರ್ಟ್ಮೆಂಟ್ ಬೇಕು, ಅರಮನೆ ಬೇಕು, ಬೃಂದಾವನ ಬೇಕು, ಈ ಕಡೆ ಕಾರ್ ಪಾರ್ಕಿಂಗು, ಈ ಕಡೆ ಕಾರ್ ಪಾರ್ಕಿಂಗು, ಮಧ್ಯೆ ಎಲ್ಲ ಪಾರ್ಕು, ಆ ಥರದ್ದೆಲ್ಲ ಆಸೆ ಇಲ್ಲ. ನಾನು ಬದುಕಿರೋ ಅಷ್ಟೊತ್ತಿಗೆ ನನ್ನ ಮಕ್ಕಳಿಗೆ, ನಮಗೆ ನಾನು ಜೀವಿಸ್ಬೇಕು, ನಾನು ಆ ಮನೇಲಿ ಜೀವಿಸ್ಬೇಕು ಅನ್ನೋದೇ ನನ್ನ ಆಸೆ. ಅದನ್ನು ನೀವು ಅತಿ ಆಸೆ ಅನ್ಕೋತಿರೋ, ಇಲ್ದಿದ್ದೋಳು ಆಸೆ ಅಂತ ಅನ್ಕೊತಿರೋ ಗೊತ್ತಿಲ್ಲ. ಯಾಕಂದರೆ ನಾನು ಆ ಥರ ಆಸೆ ಇಟ್ಕೊಂಡಿದ್ದೀನಿ. ದೇವ್ರು ಅದು ಯಾವಾಗ ಈಡೇರಿಸ್ತಾರೋ. ನಾನು ಕೂಲಿ ನಾಲಿ ಮಾಡಿ ಮನೆ ಕಟ್ತೀನಿ ಅಂದರೆ ಸುಳ್ಳಾಗುತ್ತೆ. ಜನಗಳು ಕೊಟ್ಟಿದ್ದು ಮನೆ ತನಕ, ದೇವ್ರು ಕೊಟ್ಟಿದ್ದು ಕೊನೆ ತನಕ ಅಂತಾರಲ್ಲ, ಜನಗಳ ಸಹಾಯದ ಜೊತೆಗೆ ದೇವ್ರ ಆಶೀರ್ವಾದ ಕೂಡ ನಮಗೆ ಬೇಕು. ಮರಳಿನ ಮೇಲೆ ಮನೆ ಕಟ್ಟಿದ್ರೆ ಆ ಮರಳು ಕುಸಿದು ಬಿದ್ದೋಗ್ಬಿಡುತ್ತೆ. ತಡವಾದರೂ ಅದಕ್ಕೆ ಕಾದಿರು, ಅದು ಬಂದೇ ಬರುವುದು ಅಂತ ಒಂದು ವಾಕ್ಯ ಇದೆ ಬೈಬಲಲ್ಲಿ ಸ್ನೇಹಿತರೆ. ಅದೇ ಪ್ರಕಾರ ನಾನು ಕಾಯ್ತೀನಿ. ನಾನು ಸುಮಾರು ಒಂದು 15 ವರ್ಷಕ್ಕಿಂತ ಮುಂಚೆನೇ ಮನೆ ಕಟ್ಟಬೇಕು ಅಂಥೇಳಿ ಪಾಯಕಲ್ಲೆಲ್ಲ ಹೊಡೆಸಿದ್ದೆ. ಬಟ್ ಅದರಿಂದ ಒಂದು ಕಲ್ಲು ಕೂಡ ನಾನು ಯೂಸ್ ಮಾಡೋಕ್ಕಾಗಲಿಲ್ಲ. ಅಲ್ಲಿ 1 ಇಂಚು ಕೂಡ ನಾನು ಡಿಗ್ ತೋಡೋಕ್ಕಾಗಲಿಲ್ಲ ಪಾಯ ಅಂತ. ಸೊ ಆ ಟೈಮಲ್ಲಿ ನನಗೆ ಮನೆ ಕಟ್ಬೋದಿತ್ತು, ದೇವ್ರ ಸಹಾಯ ಇತ್ತೇನೋ. ಬಟ್ ನನಗೂ ಆ ಹುಮ್ಮಸ್ಸಿತ್ತು, ಬಟ್ ಅವಕಾಶ ಸಿಗಲಿಲ್ಲ. ಸೊ ಅದು ಮನೆ ಕಟ್ಟೋ ವಿಷಯ ಪೆಂಡಿಂಗಲ್ಲೇ ಬಿದ್ದಿದೆ. ದೇವ್ರು ಯಾವಾಗ ಸಹಾಯ ಮಾಡ್ತಾರೋ ನಮಗೆ ಗೊತ್ತಿಲ್ಲ. ಸೊ ನಾವೇನು ಮಾಡಬೇಕಂತಂದ್ರು ದೇವ್ರ ಆಶೀರ್ವಾದ ಕಂಪಲ್ಸರಿ ಬೇಕು. ದೇವ್ರು ನಾನು ನನ್ನ ಪ್ರಾರ್ಥನೆಯಲ್ಲಿ ಯಾವಾಗೂ ನಾನು ಪ್ರೇಯರ್ ಮಾಡ್ತೀನಿ, ದೇವರೇ ನನಗೊಂದು ಸ್ವಂತ ಮನೆ ಕೊಡಪ್ಪ ಅಂತ. ಆದರೆ ಯಾಕಂದರೆ ಕೋಟ್ಯಾಂತರ ಜನರಿರೋ ಈ ಪ್ರಪಂಚದಲ್ಲಿ ನಮ್ಮನ್ನು ನೋಡೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳೋದು. ಬಟ್ ಅದಕ್ಕೆ ನಾವು ಕಾದಿದ್ದರೆ ಅದ್ರ ಪ್ರತಿಫಲ ಸಿಗುತ್ತೆ. ತಾಳಿದವನು ಬಾಳಿಯಾನು ಅಂತ. ಮರಳಿ ಯತ್ನವ ಮಾಡು ಮರೆಯದಿರು ಅಂತ ಹೇಳಿದ್ದಾರೆ. ಸೊ ಅದೇ ಪ್ರಕಾರ ನಾನು ಕಾಯ್ತೀನಿ. ಇನ್ನೂ 10 ವರ್ಷ ಕಾಯಿಸ್ತಾರ ದೇವರು, ಸಂತೋಷ. ನಾನು ಕಾಯಕ್ಕೆ ರೆಡಿ ಇದ್ದೀನಿ ಫ್ರೆಂಡ್ಸ್. ಯಾವುದಕ್ಕೂ ಅತಿ ಆಸೆ ಮಾತ್ರ ಬೇಡ. ಈಗ ನಾನು ಉಪ್ಮಾ ತಿಂದುಬಿಟ್ಟು ಬಿರಿಯಾನಿ ಬೇಕು ಅಂತ ಮನಸ್ಸಲ್ಲಿ ಬಿರಿಯಾನಿ ಆಸೆ ಇಟ್ಕೊಂಡು ಉಪ್ಮಾ ತಿಂದರೆ ಅದು ಮಣ್ಣು ತಿನ್ನೋಕ್ಕೆ ಸಮ ಆಗುತ್ತೆ. ದೇವರು ಉಪ್ಮಾಗೂ ಇಲ್ದಿರೋ ಇರೋರು, ಮುದ್ದೆಗೂ ಇಲ್ಲದೆ ಇರೋರು, ಗಂಜಿಗೂ ಇಲ್ದಿರೋರು, ರೊಟ್ಟಿಗೂ ಇಲ್ಲದೆ ಇರೋರು ತುಂಬ ಜನ ಇದ್ದಾರೆ ಫ್ರೆಂಡ್ಸ್. ಅಂಥವ್ರು ನೋಡಿ, ದೇವರೇ ಅವ್ರಿಗಿಂತ ನೀವು ನಮ್ಮನ್ನು ಚೆನ್ನಾಗಿ ನೋಡ್ತಾ ಇದ್ದೀರಾ, ನಿಮಗೆ ಥ್ಯಾಂಕ್ಸ್ ದೇವರೇ ಅಂತ ದೇವರಿಗೆ ಥ್ಯಾಂಕ್ಸ್ ಹೇಳಬೇಕು ನಾವು. ಥ್ಯಾಂಕ್ ಯು ಗಾಡ್, ಈ ಫುಡ್ ಕೊಟ್ಟಿದ್ದಕ್ಕೆ ನನಗೆ ತುಂಬ ಸಂತೋಷ ಇದೆ ನನಗೆ. ಇದಕ್ಕಿಂತ ಕೆಳಮಟ್ಟಗೆ ಇರೋರಿಗೆ ತಕ್ಕ ಮಟ್ಟಕ್ಕಾದರೂ ನೀವು ಆಹಾರನ ಒದಗಿಸ್ಕೊಡ್ರಿ ದೇವರೇ. ಈಗ ನಾನು ಚೆನ್ನಾಗಿರೋ ಬಟ್ಟೆ ಹಾಕ್ಕೊಂಡಿರ್ತೀನಿ, 1000 ರೂಪಾಯಿ ಒಂದು ಬಟ್ಟೆ ಹಾಕ್ಕೊಂಡಿರ್ತೀನಿ ನಾನು. ಸೊ 100 ರೂಪಾಯಿ ಕೊಟ್ಟು ಬಟ್ಟೆ ತೊಗೊಳೋಕ್ಕೂ ಶಕ್ತಿ ಇಲ್ಲದೆ ಇರೋರು ಇದ್ದಾರೆ. ಅಂಥ ಪರಿಸ್ಥಿತಿ ನಾನು ಬಂದಿದ್ದೀನಿ ಜನರೇ. ಯಾಕಂದರೆ ನಾನು ಒಂದು ಕಾಲದಲ್ಲಿ ಬಟ್ಟೆಗಳನ್ನ ಇವ್ರ ಹತ್ರ ಇಸ್ಕೊಂಡು ಹಾಕ್ಕೊಂಡಿದ್ದೀನಿ. ನನಗೆ ಬಟ್ಟೆ ತಗೊಳೋದಕ್ಕೂ ಶಕ್ತಿ ಇರಲಿಲ್ಲ ನನಗೆ. ಈಗ ದೇವರು ನನಗಿಷ್ಟವಾದ ರೀತಿಯಲ್ಲಿ ಬಟ್ಟೆ ಹಾಕ್ಕೊಳ್ಳೋದಕ್ಕೆ ನನಗೊಂದು ಅವಕಾಶ ಕೊಟ್ಟಿದ್ದಾರೆ. ಅದಕ್ಕೆ ನಾನು ದೇವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಬೇಕು ನೀವೇ ಹೇಳಿ. ನಾವಿದ್ದ ಪರಿಸ್ಥಿತಿನ ಮರಿಬಾರ್ದು, ಮೇಲಕ್ಕೆ ಬಂದಿದ್ದೀವಿ ಅಂತ ಅಹಂಕಾರ ತೋರಿಸ್ಬಾರ್ದು. ಇರೋದ್ರಲ್ಲಿ ತೃಪ್ತಿ ಪಡೋದಕ್ಕಿಂತ ಇಲ್ಲದೇ ಇರೋರು ನೋಡಿ ಸಂತೋಷ ಪಡಬೇಕು. ಇರೋದ್ರಲ್ಲಿ ತೃಪ್ತಿನೇ, ಬಟ್ ನಮಗಿಂತ ಇಲ್ಲದೇ ಇರೋರ ಪರಿಸ್ಥಿತಿ ಇದೆಯಲ್ಲ, ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ನನ್ನ ಕಣ್ಣಲ್ಲೇನೋ ಬಿತ್ತು ಫ್ರೆಂಡ್ಸ್, ನೋಡಿ ಏನಾದರೂ ಇದೆಯಾ? ಇದು ಅಳು ಬರ್ತಾ ಇರೋದಕ್ಕೆ ಮೇಂಟೈನ್ ಮಾಡ್ತಾಯಿದ್ದೀನಿ. ಮೊನ್ನೆ ನಮ್ಮಮ್ಮ ವಿಡಿಯೋ ನೋಡಿಬಿಟ್ಟು ಹತ್ಕೊಂಡ್ಬಿಟ್ರಂತೆ, ನೀನು ಈ ಥರ ಹತ್ಕೊಂಡ್ಗೆಲ್ಲ ವಿಡಿಯೋ ಮಾಡಬೇಡ, ನಾನು ನೋಡಲೇ ಇಲ್ಲ, ನನಗೆ ಹೊಟ್ಟೆ ಉರಿದೋಯ್ತು ಅಂದರು. ನಮ್ಮ ಅಕ್ಕ ಅಂತೂ, ಅಮ್ಮಿ ನಿನ್ನ ಕಣ್ಣಲ್ಲಿ ನೀರು ಬಂದಿದ್ದ ತಕ್ಷಣ ನನಗೆ ಅಳು ಬಂದುಬಿಡ್ತು ಕಣೆ, ನೀನು ಯಾಕೆ ಆ ಥರ ಮಾಡ್ತೀಯಾ? ಬಜಾರಿ ಥರ ಮಾತಾಡ್ಕೊಂಡು ಗಂಡಬೀರಿ ಥರ ಇದ್ದು ನೀನು ಕಣ್ಣಲ್ಲಿ ನೀರು ಹಾಕ್ತೀಯ, ನೀನು ಕಣ್ಣಲ್ಲಿ ನೀರು ಹಾಕಿದ್ರೆ ನಮ್ಮಿಂದ ನೋಡೋಕ್ಕಾಗಲ್ಲ ಅಂದ್ಬಿಟ್ರು. ಸೊ ನಾನು ಎಷ್ಟು ಸ್ಟ್ರಾಂಗ್ ಇದ್ದೀನೋ ಅಷ್ಟೇ ವೀಕು ಇದ್ದೀನಿ ನಾನು. ಅದಕ್ಕೆ ಹೇಳ್ತಾ ಇದ್ದೀನಿ. ಹೊಸದಾಗಿ ನೋಡೋ ನನ್ನ ಸ್ನೇಹಿತರಿಗೆಲ್ಲ, ನನ್ನ ಪ್ರೀತಿಯ ಜನರಿಗೆಲ್ಲ ಹೇಳೋದಿಷ್ಟೇ, ನನ್ನನ್ನು ಫಾಲೋ ಮಾಡಿ, ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಫ್ರೆಂಡ್ಸ್. ಓಕೆ, ಇದು ಮಾತ್ರ ನೆನಪಲ್ಲಿ ಇಟ್ಕೊಳ್ಳಿ. ಯಾಕಂದರೆ ನಿಮ್ಗೆ ಇಷ್ಟ ಆದರೆ ಮಾತ್ರ ನನ್ನ ಮೆಸೇಜ್ ಕೇಳಿ ನೋಡಿ. ಕೆಲವೊಂದು ಫನ್ನಿಯಾಗಿ ರೀಲ್ಸ್ ಎಲ್ಲ ಮಾಡಿದ್ದೀನಿ, ಅದು ಓಕೆ. ಯಾಕಂದರೆ ಲೈಫಲ್ಲಿ ಯಾವಾಗೂ ಸೀರಿಯಸ್ ಆಗಿರೋಕ್ಕಾಗಲ್ಲ, ಯಾವಾಗೂ ಕಾಮಿಡಿಯಾಗೂ ಮಾಡೋಕ್ಕಾಗಲ್ಲ. ನಾವು ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು. ನಾವು ನಮ್ಮ ದೇಹಕ್ಕೆ ಬೇಕಾಗಿರೋದು ಉಪ್ಪು, ಹುಳಿ, ಖಾರ, ಒಗರು ಎಲ್ಲ ಥರದ್ದು ನಮ್ಮ ದೇಹಕ್ಕೆ ಆರೋಗ್ಯಕ್ಕೆ ಎಷ್ಟು ಇಂಪಾರ್ಟೆಂಟು, ನಮ್ಮ ಜೀವನ ಸಾಗಿಸೋದಕ್ಕೂ ಕೂಡ ಕಷ್ಟ, ಸುಖ, ನೋವು, ನಲಿವು, ಕಣ್ಣೀರು, ಸಂತೋಷ ಎಲ್ಲ ನಮ್ಮ ಜೀವನದಲ್ಲಿರುತ್ತೆ. ಸೊ ನಾವು ಆಯ್ಕೆ ಮಾಡ್ಕೊಬೇಕಾಗಿರೋದನ್ನು ಸ್ವಲ್ಪ ಯೋಚನೆ ಮಾಡಿ ಮನಸ್ಸಿಗೆ ಹಾಕ್ಕೊಂಡು
ಆಮೇಲೆ ಕಾರ್ಯನ ಮುಂದುವರಿಸ್ಬೇಕು. ಇದೇ ನಾನು ನಿಮ್ಮ ಜೊತೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮಗಿದೆ ಅಂತ ಮೆರೆಯೋದಕ್ಕಿಂತ ನಮಗಿಂತ ಮೇಲೆ ಇರೋರು ನೋಡಿ ಸಂತೋಷಪಟ್ಟು ದೇವರೇ ನಮ್ಮನ್ನು ಸ್ಥಾನಕ್ಕೆ ಹತ್ತಿಸು, ನನಗೆ ಅದಕ್ಕೋಸ್ಕರ ನಾನು ಪ್ರಯಾಸ ಪಡ್ತೀನಿ, ನಾನು ಕಷ್ಟಪಡ್ತೀನಿ, ನನ್ನ ಕಷ್ಟದಲ್ಲಿ ನೀವು ಜೊತೆಯಾಗಿರ್ರಿ, ಅದಕ್ಕೆ ತಕ್ಕ ಪ್ರತಿಫಲ ಕೊಡ್ರಿ ಅಂತೇಳಿ ದೇವರಲ್ಲಿ ನಂಬಿಕೆ ಹಾಕ್ಕೊಂಡು ನಮಗಿಂತ ಕೆಳಗಡೆ ಇರ್ತಾರಲ್ಲ ಅವ್ರಿಗೋಸ್ಕರ ಒಳ್ಳೆಯದನ್ನು ಬಯಸ್ಕೊಂಡು ಅದಕ್ಕಿಂತ ನಾನು ಬೆಟರಾಗಿದ್ದೀನಿ ಅನ್ನೋ ಮನಸ್ಸು ನಿಮ್ಮಲ್ಲಿದ್ದರೆ ಖಂಡಿತ ನೀವು ಯಾವತ್ತೂ ಟಾಪಲ್ಲಿರ್ತೀರ ಫ್ರೆಂಡ್ಸ್, ಟಾಪಲ್ಲಿರ್ತೀರ. ಇದಂತೂ ಮರಿಬೇಡಿ. ದುರಾಸೆ ಒಳ್ಳೆಯದಲ್ಲ ಮನುಷ್ಯನಿಗೆ, ಆದಷ್ಟು ಲಿಮಿಟಲ್ಲಿರಬೇಕು ನಾವು. ಹಂಗಂತ ಸೋತು ಹೋಗೋದು ಕೂಡ ತಪ್ಪು. ಹೋಗಮ್ಮ ಇದ್ದಂಗಿರಲಿ ಆ ಥರ ಸೋಂಬೇರಿತನ ಕಾಣಿಸಿದ್ರೆ ನಮಗೆ ಎಷ್ಟೇ ಸಂಪತ್ತಿದ್ರು, ಎಷ್ಟೇ ಆರೋಗ್ಯ ಇದ್ದರೂ, ಎಷ್ಟೇ ಸೌಂದರ್ಯ ಇದ್ದರೂ ಎಲ್ಲ ನಾಶ ಆಗುತ್ತೆ ವಿನಃ ಉದ್ಧಾರ ಅಂತೂ ಆಗಲ್ಲ ಫ್ರೆಂಡ್ಸ್. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟು ಹೇಳಿ ನಾನು ಬೈ ಬೈ ಹೇಳ್ತಾ ಇದ್ದೀನಿ. ಲವ್ ಯು ಆಲ್. ಹೊಸ್ದಾಗಿ ನೋಡೋರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನನ್ನು ಫಾಲೋ ಮಾಡಿ ಫ್ರೆಂಡ್. ಬೆಲ್ಲೈಕನ್ ಮಾತ್ರ ಮರಿಬೇಡಿ. ಓಕೆ, ಬಾಯ್ ಬಾಯ್. ಲವ್ ಯು ಆಲ್. ನನ್ನ ಪ್ರೀತಿಯ ಜನರಿಗೆಲ್ಲ ಆಂಟಿ ಬಾಯ್ ಬಾಯ್ ಹೇಳಿಬಿಡಿ. ನನ್ನ ಪ್ರೀತಿ ಬಾಯ್ ಬಾಯ್.